ನಮಸ್ತೆ, ಇದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್. ನಾನು ಹೇಗೆ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ರೆಸಿಪಿ ಶೇರ್ ಮಾಡಿದ್ದೆ. ಯಾರಿನ ನೋಡಿಲ್ಲ ಲಾಸ್ಟ್ ಮಿನಿ ವ್ಲಾಗ್ನ ಚೆಕ್ ಮಾಡಿ. ಸೊ ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ನೊಂದು ಸೆಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೊಕೊನಟ್ ಮಿಲ್ಕ್ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಆದರೆ ಈ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಸ್ವಲ್ಪ ರೈಸಲ್ಲಿ ಫ್ಲೇವರ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಕೆಲವೊಬ್ರು ಕಮೆಂಟ್ ಮಾಡ್ಬೋದು, ಇದು ಚಿಕನ್ ಬಿರಿಯಾನಿ ಅಲ್ಲ ಚಿಕನ್ ಪಲಾವ್ ಅಂತ. ಆದರೆ ನಮಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಬೆಳೆದಿರೋರಿಗೆ ನಮ್ಗೆ ಇದೇ ಬಿರಿಯಾನಿ. ನಾರ್ಮಲ್ ರೈಸು ಮತ್ತು ಆ ಗ್ರೇವಿ ಮಿಕ್ಸ್ ಮಾಡಿ ಮಾಡೋದಕ್ಕಿಂತ ಇದೇ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಬನ್ನಿ ಚಿಕನ್ ಫ್ರೈ ರೆಸಿಪಿ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಚಿಕನ್ ಆ್ಯಡ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಂದು 50% ಕುಕ್ ಆಗೋವರೆಗೂ ಬೇಯಿಸ್ಕೊಬೇಕಾಗತ್ತೆ. ಸೊ ಇನ್ನೊಂದು ಕಡೆ ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ನೀಟಾಗಿ ನುಣ್ಣಗೆ ರುಬ್ಕೊಬೇಕಾಗತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ ತುಂಬಾ ಕ್ವಿಕ್ಕಾಗಿ ಆಗೋಗುತ್ತೆ ಅಂತ ಹೇಳ್ಬೋದು. ಹಾಗೆ ಲಿಡ್ ಕ್ಲೋಸ್ ಮಾಡಿ ಚಿಕನ್ನ ಬೇಯಿಸೋದ್ರಿಂದ ಈ ಥರ ನೀರು ಬಿಟ್ಕೊಂಡು ನೀಟಾಗಿ ಚಿಕನ್ ಬೇಯ್ದಿರುತ್ತೆ. ಒಂದು ಅರ್ಧದಷ್ಟು ಕುಕ್ ಆಗಿದಾದ್ಮೇಲೆ ಈ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 10 ಮಿನಿಟ್ಸ್ ಅಷ್ಟು ಕಾಲ ಬೇಯಿಸ್ಕೊಬೇಕಾಗುತ್ತೆ, ಅಂದ್ರೆ ಫುಲ್ ಕುಕ್ ಆಗೋವರೆಗೂ. ಅಷ್ಟರಲ್ಲಿ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ಕ್ಲೀನ್ ಮಾಡ್ಬಿಡೋಣ ಅಂತ ಎಲ್ಲ ತೊಳೆದು ಎತ್ತಿಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ಸಾಮಾನ್ಯವಾಗಿ ನಾನ್ ವೆಜ್ ಮಾಡಿದ್ರೆ ಕೆಲಸ ಜಾಸ್ತಿ ಅಂತ ಹೇಳ್ಬೋದು. ಯಾಕಂತ ಅಂದರೆ ವೆಜ್ ಅಡುಗೆ ಏನಾದರೂ ಮಾಡಿದ್ರೆ ಒಂದ್ಸರಿ ಡಿಶ್ ವಾಷರ್ಗೆ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ. ಆದರೆ ನಾನ್ ವೆಜ್ ಮಾಡಬೇಕಂತಂದರೆ ಚಿಕನ್ ತೊಳಿಬೇಕು ಅನ್ನೋದಕ್ಕೋಸ್ಕರ ಫಸ್ಟ್ ಒಂದ್ಸರಿ ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎತ್ತಿಡಬೇಕು. ಮತ್ತು ಚಿಕನ್ ತೊಳೆದಿದ್ದಾದ್ಮೇಲೆ ಒಂದ್ಸರಿ ಸೋಪಿಂದ ಎಲ್ಲ ವಾಶ್ ಮಾಡಬೇಕು. ಇದಾದ್ಮೇಲೆ ಅಡುಗೆಗೆ ಬಳಸಿರೋ ಪಾತ್ರೆಗಳಿರುತ್ತೆ ಅದೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅಡುಗೆ ರೆಡಿ ಇರುತ್ತೆ. ಊಟ ಮಾಡಿಬಿಟ್ಟು ಊಟ ಆಗಿದ್ದಾದ್ಮೇಲೆ ಮತ್ತೆ ತಟ್ಟೆಗಳು, ಅಡುಗೆ ಮಾಡಿರೋಂಥ ಪಾತ್ರೆಗಳು, ಕಿಚನ್ ಸ್ಟವ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಓ ಮೈ ಗಾಡ್ ತುಂಬಾನೇ ಕೆಲಸ ಅಂತ ಹೇಳ್ಬೋದು. ಶೇರ್ ಮಾಡಬೇಕು ಅಂತ ಅನಿಸ್ತು. ನೀವು ಯಾರಾದರೂ ನನ್ನ ಥರನೇ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ನೀಟಾಗಿ ಕುಕ್ ಆಗಿದೆ. ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ 1-2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಪೆಪ್ಪರ್ ಪೌಡರ್ನ ಜಾಸ್ತಿ ಹೊತ್ತು ಕುದಿಸಬಾರ್ದು, ಕಹಿ ಬರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಆ ಥರ ಎಲ್ಲ ಗ್ರೇವಿ ಥರ ಡ್ರೈ ಆಗಿ ಬಂದಿದೆ. ತುಂಬಾನೇ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು. ಅಷ್ಟರಲ್ಲಿ ಕುಕ್ಕರ್ ಪ್ರೆಷರ್ ಕೂಡ ರಿಲೀಸ್ ಆಗಿತ್ತು. ಸೊ ಇವಾಗ ಲಿಡ್ ಓಪನ್ ಮಾಡಿ ಚಕ್ಕೆ, ಲವಂಗ, ಈ ಪಲಾವ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಡ್ತೀನಿ. ಮಕ್ಳಿಗೆ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ನೀಟಾಗಿ ಒಂದ್ಸರಿ ರೈಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಎಲ್ಲ ಮಿಕ್ಸ್ ಆಗೋ ಥರ. ಸೊ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ರಾಯ್ತಾ ಜೊತೆ ಸ್ಯಾಲಡ್ ಸರ್ವ್ ಮಾಡಿದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಲಿ ಅಂತ ರೆಸಿಪಿ ಶೇರ್ ಮಾಡಿದೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.